ನಮಸ್ಕಾರ ಸ್ನೇಹಿತರೆ. ಸಾಮಾನ್ಯವಾಗಿ ನಮಗೆ ಇಮೇಲ್ ಬಂದರೆ ಏನಿರುತ್ತೆ? ಯಾರಾದರೂ ವರ್ಕ್ ಅಪ್ಡೇಟ್ ಕಳಿಸಿರ್ತಾರೆ, ಎಲೆಕ್ಟ್ರಿಸಿಟಿ, ಕ್ರೆಡಿಟ್ ಕಾರ್ಡ್ ಬಿಲ್ ಇರುತ್ತೆ, ಇಲ್ಲಾಂದ್ರೆ ಯಾವುದೋ ಒಂದು ಪ್ರಮೋಷನ್ ಮೇಲ್ ಇರುತ್ತೆ. ಆದರೆ ಅಬುದಾಬಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದ 26 ವರ್ಷದ ತಯಾಬ್ ಖಾನ್ ಎನ್ನುವ ಒಬ್ಬ ಯುವಕನಿಗೆ ಬಂದ ಒಂದೇ ಒಂದು ನಾರ್ಮಲ್ ಮೇಲ್ ಅವನ ಇಡೀ ಜೀವನವನ್ನೇ ಚೇಂಜ್ ಮಾಡಿದೆ. ಹೌದು, UAE ಲಾಟರಿಯ ಲಕ್ಕಿ ಡೇ ಡ್ರಾ ನಲ್ಲಿ ಈತನಿಗೆ ಮತ್ತು ಆತನ 4 ಜನ ಸ್ನೇಹಿತರಿಗೆ ಬಂದದ್ದು ಬರೋಬ್ಬರಿ 78 ಕೋಟಿ ರೂಪಾಯಿ. ಆದರೆ ಈ ಕೋಟ್ಯಾಂತರ ರೂಪಾಯಿ ಗೆದ್ದಾಗ ತಯಾಬ್ ಎಲ್ಲಿದ್ದ ಗೊತ್ತಾ? ಯಾವುದೋ ಲಕ್ಸುರಿ ರೂಮ್ ನಲ್ಲಿ ಅಲ್ಲ, ಅಥವಾ ಟಿವಿ ಮುಂದೆ ಕುಳಿತು ರಿಸಲ್ಟ್ ನೋಡ್ತಿರ್ಲಿಲ್ಲ. ಅವನು ತನ್ನ ರೆಗ್ಯುಲರ್ ನೈಟ್ ಶಿಫ್ಟ್ ನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದ. ಮುಂದೇನಾಯ್ತು? ಆ ಒಂದು ಮೇಲ್ ಅವನ ಲೈಫ್ ಹೇಗೆ ಚೇಂಜ್ ಮಾಡ್ತು? ಬನ್ನಿ ವಿಡಿಯೋನ ಪೂರ್ತಿಯಾಗಿ ನೋಡೋಣ. ಮಿಡಲ್ ಈಸ್ಟ್ ನಲ್ಲಿ ಕೆಲಸ ಮಾಡುವ ಸಾವಿರಾರು ಕೆಲಸಗಾರರು, ಹಾಗೆಯೇ ತಯಾಬ್ ಖಾನ್ ಕೂಡ ಈದ್ ರಜೆ ದಿನಗಳಲ್ಲೂ ನೈಟ್ ಶಿಫ್ಟ್ ನಲ್ಲಿ ಕೆಲಸ ಮಾಡ್ತಿದ್ದ. ರಾತ್ರಿ ಡ್ಯೂಟಿ ಮಾಡ್ತಿರುವಾಗಲೇ ಫೋನ್ ನಲ್ಲಿ ಒಂದು ನೋಟಿಫಿಕೇಶನ್ ಬಂತು, ಇಮೇಲ್ ರಿಸೀವ್ಡ್ ಅಂತ. ತಯಾಬ್ಗೆ ಈ ಲಾಟರಿ ಕಂಪನಿಯಿಂದ ಮೆಸೇಜ್ ಬರೋದು ಹೊಸದೇನೂ ಆಗಿರ್ಲಿಲ್ಲ. ಮುಂಚೆಯೇ ಸಣ್ಣ ಪುಟ್ಟ 100-200 ರೂಪಾಯಿ ಬಹುಮಾನ ಬಂದಾಗ ಮೇಲ್ ಬರ್ತಾ ಇತ್ತು. ಹಾಗಾಗಿ ಇದು ಸಾಮಾನ್ಯ ಮೇಲ್ ಅಂದ್ಕೊಂಡು ಓಪನ್ ಮಾಡಿದ. ಆದರೆ ಆ ಇಮೇಲ್ ಓದಿದ ತಕ್ಷಣ ಅವನಿಗೆ ಒಂದು ಕ್ಷಣ ಶ್ವಾಸವೇ ನಿಂತು ಹೋಯಿತು. ಅದರಲ್ಲಿ ಬರೆದಿತ್ತು, ಯು ಹ್ಯಾವ್ ವಾನ್ ದಿ DH 30 ಮಿಲಿಯನ್ ಅಂತ. ಅಂದ್ರೆ ನಮ್ಮ ಭಾರತೀಯ ರೂಪಾಯಿಯಲ್ಲಿ ಬರೋಬ್ಬರಿ 78 ಕೋಟಿ ರೂಪಾಯಿ. ತಯಾಬ್ಗೆ ತನ್ನ ಕಣ್ಣುಗಳಲ್ಲೇ ನಂಬಲಿಕ್ಕೆ ಆಗ್ಲಿಲ್ಲ. ಕೆಲವು ಸೆಕೆಂಡ್ಗಳ ಕಾಲ ಸ್ಕ್ರೀನ್ ಅನ್ನೇ ಬ್ಲಾಂಕ್ ಆಗಿ ನೋಡ್ತಾ ನಿಂತು ಬಿಟ್ಟ. ಅವನ ಕೈಕಾಲುಗಳು ನಡುಗೋಕೆ ಶುರುವಾಯಿತು. ಸ್ಕ್ರೀನ್ ಮೇಲೆ ಕಾಣಿಸ್ತಿದ್ದ ಆ ಸಾಲು ಸಾಲು ಜೀರೋಗಳನ್ನು ನೋಡಿ ಇದು ನಿಜಾನ ಅಥವಾ ಕನಸ ಅಂತ ಗೊಂದಲಕ್ಕೊಳಗಾದ. ಆದರೆ ಈ 78 ಕೋಟಿ ರೂಪಾಯಿ ತಯಾಬ್ ಒಬ್ಬನಿಗೆ ಬಂದಿದ್ದಲ್ಲ, ಇದು 5 ಜನ ಫ್ರೆಂಡ್ಸ್ ಸೇರಿ ಮಾಡಿದ ಒಂದು ಅದ್ಭುತ ಪ್ಲಾನ್. 2024ರ ಆರಂಭದಲ್ಲಿ ಫೇಸ್ಬುಕ್ ನಲ್ಲಿ UAE ಲಾಟರಿ ಬಗ್ಗೆ ತಿಳಿದುಕೊಂಡಿದ್ದ ಯಾರೋ ಒಬ್ಬರೇ ಪೂರ್ತಿ ದುಡ್ಡು ಹಾಕಿ ಟಿಕೆಟ್ ಕೊಳ್ಳೋದು ಬೇಡ ಅಂತ 5 ಜನ ಫ್ರೆಂಡ್ಸ್ ಸೇರಿ ಒಂದು ಗ್ರೂಪ್ ಮಾಡಿಕೊಂಡ್ರು. ಪ್ರತಿ ವಾರ ಒಬ್ಬೊಬ್ಬರ ಸರದಿಯಂತೆ ನಂಬರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ತಿದ್ರು. ಕೊನೆಗೆ ಇವರಿಗೆ ಸಿಕ್ಕಿದ್ದೇ 78 ಕೋಟಿಯ ಬಂಪರ್ ಪ್ರೈಸ್. ಈ 78 ಕೋಟಿಯನ್ನು 5 ಜನ ಸಮಾನಾಗಿ ಹಂಚಿಕೊಂಡಾಗ ತಯಾಬ್ಗೆ ಸಿಕ್ಕ ಪಾಲು DH 6 ಮಿಲಿಯನ್, ಅಂದ್ರೆ ಬರೋಬ್ಬರಿ 15 ಕೋಟಿ ರೂಪಾಯಿ. ತಯಾಬ್ಗೆ ತಾನು ಕೋಟ್ಯಾಧಿಪತಿಯಾಗಿದ್ದೇನೆ ಅಂತ ಅರಿವಾದ ತಕ್ಷಣ ಅವನು ಮೊದಲ ಫೋನ್ ಕಾಲ್ ಮಾಡಿದ್ದು ಯಾರಿಗೆ ಗೊತ್ತಾ? ತನ್ನ ಚಿಕ್ಕಪ್ಪನಿಗೆ. ಯಾಕಂದರೆ ವರ್ಷಗಳ ಹಿಂದೆ ತಯಾಬ್ಗೆ ವಿದೇಶಕ್ಕೆ ಹೋಗಿ ಕೆಲಸ ಹುಡುಕಿಕೊಳ್ಳಲು ಬೆನ್ನೆಲುಬಾಗಿ ನಿಂತಿದ್ದು ಇದೇ ಚಿಕ್ಕಪ್ಪ. ಫೋನ್ ಮಾಡಿ ನಮಗೆ 78 ಕೋಟಿ ಲಾಟರಿ ಹೊಡೆದಿದೆ, ನನಗೆ 15 ಕೋಟಿ ಸಿಕ್ಕಿದೆ ಅಂತ ಹೇಳಿದಾಗ ಆ ಕಡೆಯಿಂದ ಅವರ ಚಿಕ್ಕಪ್ಪನಿಗೆ ಮಾತೇ ಬರಲಿಲ್ಲ. ಕಳೆದ 4 ವರ್ಷಗಳಿಂದ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ತಯಾಬ್ ಈಗ ಆ ಅಧ್ಯಾಯಕ್ಕೆ ಮಂಗಲ ಹಾಡಲು ನಿರ್ಧರಿಸಿದ್ದಾನೆ. ಇನ್ಮೇಲೆ ನಾನು ಬೇರೆಯವರ ಹತ್ತಿರ ಕೆಲಸ ಮಾಡೋಕೆ ಇಷ್ಟಪಡಲ್ಲ, ಸ್ವಂತ ಬಿಸ್ನೆಸ್ ಮತ್ತು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಇಷ್ಟೊಂದು ದುಡ್ಡು ಬಂತು ಅಂತ ಬೇಕಾಬಟ್ಟಿ ಖರ್ಚು ಮಾಡದೆ ಲಾಂಗ್ ಟರ್ಮ್ ಫಿನಾನ್ಷಿಯಲ್ ಪ್ಲಾನಿಂಗ್ ಮಾಡ್ತಿದ್ದಾನೆ. ಒಂದು, ದುಬೈನಲ್ಲಿ ರಿಯಲ್ ಎಸ್ಟೇಟ್ ಆಸ್ತಿ ಮೇಲೆ ಹೂಡಿಕೆ ಮಾಡುವ ಆಸೆ ಇದೆ ಅಂತೆ. 2, ತನ್ನ ದೇಶವಾದ ನೇಪಾಳದಲ್ಲಿ ಸ್ವಂತವಾಗಿ ಒಂದು ಸುಂದರವಾದ ಮನೆ ಕಟ್ಟಿಸಬೇಕು ಅನ್ನೋದು ಅವನ ದೊಡ್ಡ ಕನಸು. ಪ್ರತಿಯೊಬ್ಬರ ಮನಸ್ಸಿನಲ್ಲೂ ಕೆಲವು ಸಣ್ಣ ಆಸೆಗಳು ಇದ್ದೇ ಇರುತ್ತವೆ. ತಯಾಬ್ಗೂ ಕೂಡ 2 ದೊಡ್ಡ ಆಸೆಗಳಿದ್ದವು. ಒಂದು, ಮಹೀಂದ್ರ ಥಾರ್. ಹೌದು, ದಕ್ಷಿಣ ಏಷ್ಯಾದ ಪ್ರತಿಯೊಬ್ಬ ಯುವಕನ ಡ್ರೀಮ್ ಕಾರ್ ಆದ ಮಹೀಂದ್ರ ಥಾರ್ ಕೊಳ್ಳುವುದು ಅವನ ಮೊದಲ ಆಸೆ. 2, ರೋಲೆಕ್ಸ್ ವಾಚ್. ಒಂದು ಬ್ರಾಂಡೆಡ್ ರೋಲೆಕ್ಸ್ ವಾಚ್ ತನ್ನ ಕೈಯಲ್ಲಿರಬೇಕು ಎನ್ನುವುದು ಅವನ 2ನೇ ಆಸೆ. ವರ್ಷಗಳಿಂದ ವಿಷನ್ ಬೋರ್ಡ್ ನಲ್ಲಿದ್ದ ಕನಸುಗಳು ಇವತ್ತು ಅವನ ಅಕೌಂಟ್ಗೆ ಬಂದ ದುಡ್ಡಿನಿಂದ ನನಸಾಗುವ ಸಮಯ ಬಂದಿದೆ. ತಯಾಬ್ನ ಮಹೀಂದ್ರ ಥಾರ್ ಮತ್ತು ರೋಲೆಕ್ಸ್ ವಾಚ್ ನ ನಿರ್ಧಾರ ಸರಿಯಾಗಿದೆಯೇ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೆ ಧನ್ಯವಾದಗಳು.